ಎಲ್ಲರಿಗೂ ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಯುವನಾರವ 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 ಇವನಮ್ಮವನೆಂದಿಸಯ್ಯ ಇವನಮ್ಮ ಮನೆಯ ಮಗನೆಂದಿಸಯ್ಯ. ಬಸವೇಶ್ವರರು 12ನೇ ಶತಮಾನದಲ್ಲಿ ಯಾವುದೇ ಜಾತಿ ಲಿಂಗ ಮತ ಭೇದ ಮಾಡದೆ ಎಲ್ಲ ತಮ್ಮ ಆಸ್ಥಾನಗಳಲ್ಲಿ ಎಲ್ಲ ಒಂದು ಸೇವಕರನ್ನ ಎಲ್ಲ ಜಾತಿ ಜನಾಂಗವನ್ನು ಕೂಡ ಇಟ್ಕೊಂಡಿದ್ರು. ಅದೇ ರೀತಿಯಾಗಿ ಅನುಭವ ಮಂಟಪದ ಎಲ್ಲ ರೀತಿಯ ಜನಾಂಗವನ್ನು ಕೂಡ ಇಟ್ಕೊಂಡಿದ್ರು. ಅದೇ ರೀತಿಯಾಗಿ ಸಮಾನತೆಯ ಒಂದು ಸಮಾನ ಲಿಂಗ, ಸಮಾನ ಧರ್ಮ, ಸಮಾನ ಒಂದು ಅವಕಾಶಗಳು, ಈ ರೀತಿಯಾಗಿ ಬಸವಣ್ಣವರ ತತ್ವಕ್ಕೆ ನಾವು ಅನುಗುಣವಾಗಿ ಎಲ್ಲ ಸಮಾಜದ ಜನರು ಒಂದು ಗೂಡಿ ಹೋಗಬೇಕಂತ ಸಂದೇಶವನ್ನು ಸಾರಿದ್ದಾರೆ. ಅದೇ ರೀತಿಯಾಗಿ 12ನೇ ಶತಮಾನದಲ್ಲಿ ಬಸವಣ್ಣವರಾದರೆ ಈ ಶತಮಾನದಲ್ಲಿ ನಮ್ಮ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ಒಂದು ಅಧೀನದಲ್ಲಿ ನಾವೆಲ್ಲ ನಡೆಯಬೇಕಾಗಿದೆ. ಎಲ್ಲ ನಮ್ಮ ಜಾತಿ ಮತ ಧರ್ಮದ ಅಥವಾ ಪಕ್ಷಪಾತಗಳನ್ನು ಬಿಟ್ಟು ಎಲ್ಲರೂ ಒಂದು ಕೂಡಿ ಈ ಒಂದು ಸಮಾನತೆಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ. ಅದೇ ರೀತಿಯಾಗಿ ಇವತ್ತಿನ ಹೊತ್ತು ನಾವು ಜಯ ಮೃತ್ಯುಂಜಯ ಸ್ವಾಮೀಜಿಯವರ ಅಡಿಯಲ್ಲಿ ಹಾಗೂ ಬಸವೇಶ್ವರ ಒಂದು ಜಯಂತಿಯ ನಿಮಿತ್ತವಾಗಿ ಈ ಒಂದು ಆಸ್ಪತ್ರೆಗೆ ಬಂದು ಹಾಲು ಹಂಪಲುಗಳನ್ನು ವಿತರಣೆ ಮಾಡಿ ಎಲ್ಲ ರೋಗಿಗಳನ್ನು ವಿಚಾರಿಸಿ ಅದೇ ರೀತಿಯಾಗಿ ಎಲ್ಲ ರೋಗಿಗಳಿಗೂ ಕೂಡ ಒಂದು ಸಮಾನತೆ ಅಥವಾ ಒಂದು ಲಿಂಗ ಭೇದಗಳನ್ನು ಮರೆತು ಇರಲು ತಿಳಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಿ ಬಂದಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಗುಂಡಪ್ಪಣ್ಣ ಪಾಟೀಲ್ ಅವರು, ಆಮೇಲೆ ಮಠಪತಿ ಸರ್ ಅವರು, ಆನಂದಗಿರಿ ಅವರು ಹಾಗೂ ಕಿಟ್ಟಪ್ಪನವರು ಹಾಗೂ ಎಲ್ಲ ನಮ್ಮ ಆಸ್ಪತ್ರೆಯ ಸ್ಟಾಫ್ದವರು, ಈ ರೀತಿಯಾಗೆಲ್ಲ ನಾವು ಸೇರಿಕೊಂಡು ಒಂದು ಸುವ್ಯವಸ್ಥಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನಿಂತಿದ್ದೇವೆ. ಇದೇ ರೀತಿಯ ಸಮಾಜದಲ್ಲಿ